ಬಹುಶಃ ಈ ರಾಜ್ಯದ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀವತ್ಸವನ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಬಜೆಟ್ ಪ್ರಾರಂಭ ಆಗಬೇಕಾಗಿದೆ. ಏನು 16ನೇ ತಾರೀಕಿಗೆ 17ನೇ ತಾರೀಕಿಗೆ ಬಜೆಟ್ ಕೂಡ ಪ್ರಾರಂಭ ಆಗ್ತಾ ಇದೆ, 7ನೇ ತಾರೀಕಿಗೆ. ಹಂಗಾಗಿ ಇವತ್ತು ಬಜೆಟನ್ನು ಪ್ರಾರಂಭ ಆಗುವಂಥ ಟೈಮಲ್ಲಿ ಇವತ್ತು ನಮ್ಮೆಲ್ಲರ ಆಸೆ, ಇವತ್ತು ನಾನು ಕೂಲಂಕುಷವಾಗಿ ಕೆಲವೊಂದು ಬ್ರೀಫಾಗಿ ನಾನು ಅಲ್ಲೆಲ್ಲಿ ಹೇಳ್ಕೊಂಡು ಮತ್ತೆ ಪುನಃ ಡೀಪಾಗಿ ನಾನು ಬರ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ STP ಮತ್ತು TSP ಗ್ರ್ಯಾಂಟ್ಗಳು ಅಂತೀವೋ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಜಾತಿವಾರ ಸಮೀಕರಣ ತೆಗೆದಿಟ್ಟಿರುವಂಥ ಹಣ ಹತ್ತತ್ರ ನಮಗೆ ಎಲ್ಲ ಇಲಾಖೆಯಲ್ಲಿ ಹತ್ತತ್ರ 30 ಇಲಾಖೆಯಲ್ಲಿ ಕೂಡ ನಮಗೆ ಬರಬೇಕಾದಂಥ ಹಣ 24.10% ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅದು ಮೀಸಲಿಟ್ಟಿರುವಂಥ ಹಣ. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಹೇಳ್ಕೊತಾರೆ. ಏನು ಹೇಳ್ಕೊತಾರ, ನಾವು 2013ರಲ್ಲಿ ಈ ಕಾಯ್ದೆಯನ್ನು ನಾವೇ ಜಾರಿಗೆ ತಂದಿವಿ ಅಂದೇಳಿ ಸುಮ್ಮನೆ ಅವರೇ ತಟ್ಕೊಂಡು ಹೋಗ್ತಿರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ 2011 ಇಶ್ವಿಯಲ್ಲಿ ನೋಡಿದಂಥ ಟೈಮಲ್ಲಿ ಈ ಕೆಳ ಸಮುದಾಯಗಳಿಗೆ ಈ ರೀತಿ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋಂಥ ತೀರ್ಮಾನ ಅವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನವನ್ನು ತಗೊಂಡು 10-11ನೇ ಇಶ್ವಿದಲ್ಲಿ ಇವತ್ತು TSP STP ಗ್ರಾಂಟ್ಸು SCP ಗ್ರಾಂಟ್ಸು ಇವೆಲ್ಲ ಕೂಡ ಈ ಜನಾಂಗಕ್ಕೆ ಹೋಗಬೇಕು, ನಿಗಮ ಆಗಬೇಕು, ಅವ್ರಿಗೆ ನಿಗಮ ಮೂಲಕ ಎಲ್ಲ ಸಿಗಬೇಕು ಸವಲತ್ತುಗಳು ಅಂತೇಳಿ ಅವತ್ತೊಂದು ಯೋಚನೆಯನ್ನು ಮಾಡಿದ್ವಿ. 2013ರಲ್ಲಿ ನಮ್ಮ ಅಧಿಕಾರವನ್ನು ಕಳ್ಕೊಂಡ್ವಿ. ಅವತ್ತಿದ್ದಂಥ ಬಂದಂಥ ಸರ್ಕಾರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ಕೆಲಸ ಮಾಡಿದ ನಂತರ ನಾವೇ ಮಾಡಿದ್ದು ಅಂತ ಹೇಳ್ಕೊಂಡೋದು. ಆದರೆ ನಮಗೇನು ಪರವಾಗಿಲ್ಲ, ಯಾರೇ ಮಾಡಿದ್ರೆ ಕೂಡ ಅವರು ಮಾಡಿದಂಥ ಕೆಲಸ ಒಳ್ಳೆಯದು ಆದರೆ ಮಾತ್ರ ಜನರೆಲ್ಲರೂ ಕೂಡ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಎಲ್ಲೋ ಒಂದು ಕಡೆ 2013ರಲ್ಲಿ ಪ್ರಾರಂಭ ಆದ ನಂತರ ಇವತ್ತಿನ ತನಕ ಕೂಡ ನಾವು ಇವತ್ತಿನ ತನಕ ಅಂದರೆ ಈ ಸರ್ಕಾರ ಬರಲಿದ್ದ 2023ಕ್ಕಿಂತ ಮುಂಚೆ 23ಕ್ಕಿಂತ ಮುಂಚೆ ಅಲ್ಲಿ ತನಕ ಕೂಡ ಭಾಳಷ್ಟು ಸುಗಮವಾಗಿ ನಡೀತಾ ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯ ಲಾಲಸ್ಯ ಸಲುವಾಗಿ, ಎಲ್ಲೋ ಒಂದು ಕಡೆ ರಾಜಕೀಯಕ್ಕೋಸ್ಕರವಾಗಿ ಅವರು ಅಧಿಕಾರಕ್ಕೆ ಬರಲಿ. ನಮ್ಮದೇನು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಯಾವ ವಿಚಾರವನ್ನು ಕೂಡ ನಾವು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಜನರ ಆಯ್ಕೆ ಮಾಡ್ತಾ ಇರೋ ಕಾರಣ ಸರ್ಕಾರಗಳನ್ನು ಜನಪ್ರತಿನಿಧಿಗಳನ್ನು ನಾವು ಯಾರು ಕೂಡ ವಿರೋಧ ಮಾಡೋಕ್ಕೆ ಹೋಗಲ್ಲ. ಆದರೆ ನಮಗೇನು ನೋವಿನ ಸಂಗತಿ ಏನಂದ್ರೆ, ಈಗ ಎಲ್ಲೋ ಒಂದು ಕಡೆ ಸರ್ಕಾರದ ರೊಕ್ಕ, ಇವತ್ತು ಬಡವರ ರೊಕ್ಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೊಕ್ಕ, ಇವತ್ತು ಈ ರೊಕ್ಕದ ಮೇಲೆ ಅವರು ಏನು ಚೆಲ್ಲಾಟ ಆಡಿದ್ರೋ ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ. ಇವತ್ತು ಎಲ್ಲ ಇಲಾಖೆಯಲ್ಲಿ ಹತ್ತತ್ರ ನಮಗೆ 24% ಹಣ ಬರಬೇಕಾದ್ರೆ ನಮಗೆ ಹತ್ತತ್ರ ನಮಗೆ ಬರಬೇಕಾದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಬರಬೇಕಾದಂಥ ಹಣ ಹತ್ತತ್ರ ನಮಗೆ, ನನ್ನ ರೈಟ್ ಆರ್ ರಾಂಗ್ ಗೊತ್ತಿಲ್ಲ, 54,000 ಕೋಟಿ ರೂಪಾಯಿ ಹತ್ತತ್ರ ಇವತ್ತು ಈ ಸಮುದಾಯಗಳಿಗೆ ಬರಬೇಕಾಗುತ್ತೆ. ಇವತ್ತು 54,000 ಕೋಟಿ ರೂಪಾಯಿ ಅಂದರೆ ಇವತ್ತು ಅವರು 54,000 ಕೋಟಿ ರೂಪಾಯಿ ಹತ್ತತ್ರ ಅವ್ರಿಗೆ ಬಜೆಟ್ ಹಿಡ್ಕೊಂಡಾರ. ಆದರೆ ನಮಗೆ ಬರಬೇಕಾದಂಥ ಹಣ ಏನಿದೆ, ನಾವು 24% ಅಂದರೆ ಅದು 1.5 ಲಕ್ಷ ಬಜೆಟ್ ಆಗಿರ್ಬೋದು, 2 ಲಕ್ಷ ಕೋಟಿ ಬಜೆಟ್ ಆಗಿರ್ಬೋದು. ಅದರಲ್ಲಿ ನಾವು 24% ತೆಗೆದಿಟ್ಟಿಗಿನ ಹತ್ತತ್ರ ನಮಗೆ 35,000 ಕೋಟಿ ರೂಪಾಯಿ ಹತ್ತತ್ರ ನಮಗೆ ಬರಬೇಕಾಗಿದೆ. ಇವತ್ತು 35,000 ಕೋಟಿ ರೂಪಾಯಿಯನ್ನು ಇದು ಬಹುಶಃ ಈ ಸರ್ಕಾರ ಬಂದ ನಂತರ 2023ನೇ ಇಸ್ವಿ 24ನೇ ಇಸ್ವಿಯಲ್ಲಿ ಇವರೇ SCP TSP ಗ್ರಾಂಟನ್ನು ಹತ್ತತ್ರ ನಮಗೆ ಸಿಗಬೇಕಾದಂಥ ಹಣ ಅಂದರೆ ಇವತ್ತು ಈ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ನಂತರ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಆ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಇವತ್ತು ಗೆಲ್ಲೋಕ್ಕಿಂತ ಮುಂಚೆ ಈ ಸಮುದಾಯಗಳಿಗೆ ಹಂಗೆ ಮಾಡ್ತೀವಿ, ಈ ಸಮುದಾಯಗಳಿಗೆ ಹಿಂಗೆ ಮಾಡ್ತೀವಿ, ಈ ಸಮುದಾಯಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂದೇಳಿ ಕೇವಲ ರಾಜಕಾರಣ ಭಾಷಣೆ ಆಯ್ತಾಗಲಿ, ರಾಜಕಾರಣವನ್ನು ಬಹುಶಃ ಅವ್ರು ಗೆದ್ದ ನಂತರ ಈ ಸಮುದಾಯಗಳನ್ನು ಮರೆಯುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ಕೊತ ಬಂದವ. ಇವತ್ತು ನಮಗೆ ಇಷ್ಟೊಂದು ದೊಡ್ಡ ಹಣ ಅಂದ್ರೆಗಿನ 2023 ಇಸ್ವಿಯಲ್ಲಿ
ಅವರು ಈ 2023-24 ಇಸ್ವಿಯಲ್ಲಿ ಹತ್ತಿರ 11,000 ಕೋಟಿ 11,000 ಕೋಟಿ ಹತ್ತಿರ 11,000 ಕೋಟಿ ರೂಪಾಯಿ ಹಣವನ್ನು ಅವರು ಬೇರೆ ಅದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ.